ಪ್ರಿಯರೇ, ಈ ವಾಕ್ಯ ನನ್ನ ನಂಬುವಾಗ, ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವಾಗ ದೇವರಾತ್ಮನ ಮೂಲಕ ಅದು ನನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತದೆ. ಅದಕ್ಕೆ ನೀವು ಜ್ಞಾನೋಕ್ತಿಯ ಪುಸ್ತಕ 4ನೇ ಅಧ್ಯಾಯ 20ರಿಂದ ನೀವೊಂದು ವಚನಗಳನ್ನು ನೀವು ನೋಡುವುದಾದ್ರಲ್ಲಿ ಹೇಳ್ತದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ವಾಕ್ಯಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅದರ ಮೇಲೆ ತಪ್ಪದಿರಲಿ, ಅದನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸು, ಅದನ್ನು ಹೊಂದುವವರಿಗೆ ಅದೇ ಜೀವವು ದೇಹಕ್ಕೆಲ್ಲ ಆರೋಗ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವು ಏನನ್ನು ನೋಡ್ತೇವೆ, ಏನನ್ನು ಕೇಳ್ತೇವೆ, ಏನನ್ನು ಸ್ವೀಕರಿಸ್ತೇವೆ ಅದರಂತೆ ನಾವು ವರ್ತಿಸ್ತೇವೆ. ಇದು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತದೆ. ಅದಕ್ಕೆ ನೀವು ಜ್ಞಾನೋಕ್ತಿ 16ನೇ 20ನೇ ವಚನ ಹೇಳೋದು, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮ ಹೊಂದುತ್ತಾನೆ. ಸುಮ್ಮನೆ ಹೇಳಲಿಲ್ಲ ಪ್ರಿಯರೇ, ಹಗಲಿರುಳು ಧ್ಯಾನಿಸುವವನು ನೀರಿನ ಕಾಲುವೆಯಲ್ಲಿ ಬರೆದಿರುವ ಮರದ ಆಗಿರ್ತಾನೆ, ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ ಎಂಬುದಾಗಿ. ಇವತ್ತು ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಈ ವಾಕ್ಯ ನಂಬಿ ಅದರ ಮೇಲೆ ನಮ್ಮ ಜೀವಿತ ಕಟ್ಟುವುದಾದರೆ ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ದೊಡ್ಡ ಅದ್ಭುತವನ್ನು ಹೊಂದಿಕೊಳ್ತೇವೆ. ಅದಕ್ಕೆ ದೇವರ ವಾಕ್ಯ ಕೊಲಸ್ಸೆ 3:16 ಹೇಳ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಓದುವಾಗ ಪರಿಶುದ್ಧಾತ್ಮ ದೇವರು ಕೇಳೋಣ, ಪರಿಶುದ್ಧಾತ್ಮ ದೇವರೇ ಈ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇರಿಸಿ ಇದನ್ನು ಅರ್ಥಪಡಿಸಪ್ಪ ನನಗೆ. ಯಾವಾಗ ನಂಬ್ತೇವೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಬಿಡುಗಡೆಯನ್ನು ನಾವು ಹೊಂದಿಕೊಳ್ತೇವೆ.